ಶನಿವಾರ ಬಂತು ಅಂತ ಹೇಳಿದ್ರೆ ನಮ್ಮ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಬರದೇ ಇದ್ರೆ ಹೇಗೆ ಅಲ್ವಾ? ಇದೇನು ಅಂತ ಹೊಸ ವೀಕ್ಷಕರಿಗೆ ಅಥವಾ ಗೊತ್ತಿಲ್ಲದಿರೋರಿಗೆ ತಿಳಿಸ್ತಾ ಇದ್ದೀನಿ. ಇದೇನು ಅಂತ ಹೇಳಿದ್ರೆ 24ರಿಂದ 31 ಜನವರಿ ತನಕ ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅದರ ಜಾಬ್ ಅಪ್ಡೇಟ್. ಇದರ ಬಗ್ಗೆ ಮುಂಚೆನೆ ವಿಡಿಯೋ ಮಾಡಿರ್ತೀವಿ. ಅದು ನೀವೇನಾದ್ರು ನೋಡಿರ್ಲಿಲ್ಲ ಅಥವಾ ಅಪ್ಲಿಕೇಶನ್ ಹಾಕೋದು ಮಿಸ್ ಮಾಡಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆದಷ್ಟು ಬೇಗ ಎಲ್ಲ ಹುದ್ದೆಗಳಿಗೂ ಅರ್ಜಿ ಹಾಕೊಳ್ಳಿ. ಇದು ಆದಷ್ಟು ಬೇಗ ಕೊನೆಗೊಳ್ತಾ ಇದೆ, ಅದಕ್ಕೋಸ್ಕರ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಹುದ್ದೆ ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ ಬೆಂಗಳೂರು ಸರ್ಕಾರಿ ಮೆಟ್ರೋ ಹುದ್ದೆ ಇದಾಗಿದೆ. ಹೊಸ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ. ಇದು ನೇರ ನೇಮಕಾತಿಯಾಗಿದೆ. ತಿಂಗಳಿಗೆ 2 ಲಕ್ಷ ರೂಪಾಯಿ ತನಕ ಸಂಬಳ ಸಿಗುವಂತಹ ಕೆಲಸ ಇದಾಗಿರುತ್ತೆ. ಮತ್ತೆ ಇದರ ಜೊತೆಗೆ ಹೆಚ್ಚುವರಿ ಭತ್ಯೆ ಕೂಡ ಕೊಡ್ತಾರೆ. ಅಂದ್ರೆ ಎಕ್ಸ್ಟ್ರಾ ಅಲವೆನ್ಸಸ್ ಕೂಡ ಇರುತ್ತೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದೀವಿ. BMRCL ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ನ ತಿಳ್ಕೋಬಹುದು. ಜಾಬ್ ಅಲ್ಲಿಂದ ಕೂಡ ಅಪ್ಲೈ ಮಾಡಬಹುದು. ಇದರ ಕೊನೆಯ ದಿನಾಂಕ 26 ಜನವರಿ 2026. ಅಷ್ಟರೊಳಗಡೆ ಅರ್ಜಿಯನ್ನ ಹಾಕೊಳ್ಳಿ. ಆ ಲಿಂಕ್ ನಲ್ಲಿ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ RITES ಅಂತ ಹೇಳಿ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅದರ ಡಿಪಾರ್ಟ್ಮೆಂಟ್ ನಲ್ಲಿ ಬರುವಂತಹ ಇದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿದೆ. ಅವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಫಿಷಿಯಲ್ ನೋಟಿಫಿಕೇಶನ್ ಆಗ್ಲೇ ಔಟ್ ಆಗಿದೆ. ಅಪ್ಲೈ ಮಾಡಿ ಆದಷ್ಟು ಬೇಗ. ಇದರ ಸ್ಯಾಲರಿ ತಿಂಗಳಿಗೆ 2,80,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ಇಲ್ಲಿ ಪರಾನ ಅಂತ ಮಿಸ್ ಆಗಿದೆ. ಇದು ತಿಂಗಳ ಸ್ಯಾಲರಿ ಆಗಿದೆ. ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 53 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದೀವಿ. RITES ಅಂತ ಹೇಳಿ ಇದರ ಲಿಂಕ್ ನ ಕೊಟ್ಟಿದೀವಿ. ಅದನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಅದನ್ನ ಅಪ್ಲೈ ಮಾಡಬಹುದು ನೀವು. ಗೊತ್ತಾಯ್ತಲ್ವಾ? ಇಲ್ಲಿ ಸಾರಿ BMRCL ಅಂತ ಇದೆ, ಮಿಸ್ ಆಗಿದೆ. ಇದು ರೈಟ್ಸ್ ಅಂತ ಕೊಟ್ಟಿರ್ತೀವಿ ನಾವು. RITES ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನವರು ನೇಮಕಾತಿಯನ್ನ ಕರೆದಿದ್ದಾರೆ. ಈ ನೇಮಕಾತಿಗೆ ಯಾವುದೇ ರೀತಿಯ ಪರೀಕ್ಷೆ ಕೂಡ ಇರೋದಿಲ್ಲ. ನೇರ ನೇಮಕಾತಿ ಆಗಿದೆ. ಇದು ಕೂಡ ಸರ್ಕಾರಿ ಹುದ್ದೆ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ CSB ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಇದರ ಕೊನೆಯ ದಿನಾಂಕ 28 ಜನವರಿ 2026. ಎಲ್ಲ ಜಾಬ್ಗಳ ಲಿಂಕ್ ಎಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಹೇಗೆ ಲಿಂಕ್ ಪಡ್ಕೋಬೇಕು ಅಂತ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯೂಟ್ಯೂಬ್ನಿಂದ ಹೇಗೆ ಲಿಂಕ್ ಪಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ RRB ಅಂತ ಹೇಳಿ ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನವರು ರೈಲ್ವೆ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಹೊಸ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ಸರ್ಕಾರಿ ಹುದ್ದೆ ಇದಾಗಿರುತ್ತೆ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ RRB ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಇದರ ಕೊನೆಯ ದಿನಾಂಕ 29 ಜನವರಿ 2026. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಕೊನೆಗೊಳ್ತಾ ಇದೆ ಅಂತ ನೋಡೋದಾದ್ರೆ ತಾಲೂಕ್ ಪಂಚಾಯತಿಯಿಂದ ನೇಮಕಾತಿಯನ್ನ ಕರೆದಿದ್ದಾರೆ. ಜಿಲ್ಲಾ ಮ್ಯಾನೇಜರ್, ಆಫೀಸ್ ಅಸಿಸ್ಟೆಂಟ್, ಇನ್ನೂ ಹಲವಾರು ಹುದ್ದೆ ಖಾಲಿ ಇದೆ. ಇದು ಕೂಡ ಸರ್ಕಾರಿ ನೇಮಕಾತಿ ಆಗಿದೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಅಂದ್ರೆ ಅರ್ಜಿ ಶುಲ್ಕ ಇರೋದಿಲ್ಲ. ನೀವು ಉಚಿತವಾಗಿ ಅರ್ಜಿಯನ್ನ ಹಾಕೋಬಹುದು. ಇವತ್ತೇ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಇದರ ಕೊನೆಯ ದಿನಾಂಕ 30 ಜನವರಿ 2026. ತಾಲೂಕ್ ಪಂಚಾಯತಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಈ ಜಾಬ್ ನ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ ಆಧಾರ್ ಸೇವಾ ಕೇಂದ್ರದಿಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಆಪರೇಟರ್ ಮತ್ತೆ ಸೂಪರ್ವೈಸರ್ ಹುದ್ದೆ ಇದಾಗಿದೆ. ಇದು ಹಲವಾರು ಜಿಲ್ಲೆಗಳಲ್ಲಿ ಖಾಲಿ ಇದೆ ಕರ್ನಾಟಕದಲ್ಲಿ. ಯಾವ್ಯಾವ ಜಿಲ್ಲೆ ಏನೇನು ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ
ವಿಡಿಯೋದ ಲಿಂಕ್ನ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ. ಅದನ್ನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇದ್ರ ಜಾಬ್ ಡೀಟೇಲ್ಸ್ ಹೇಳ್ತೀನಿ. 10th 12th ಪಾಸ್ ಆಗಿರೋರು ಅರ್ಜಿಯನ್ನು ಹಾಕ್ಕೋಬಹುದು. ವಯೋಮಿತಿಯನ್ನು ಇರೋದಿಲ್ಲ, ಮಿನಿಮಮ್ 18 ವರ್ಷ ಆಗಿದ್ರೆ ಸಾಕು. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಆಧಾರ್ ಸೇವಾ ಕೇಂದ್ರ ಅಂತ ಹೇಳಿ ಲಿಂಕ್ನ ಕೊಟ್ಟಿದ್ದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. 31 ಜನವರಿ 2026ಕ್ಕೆ ಕೊನೆಗೊಳ್ತಾ ಇದೆ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ ಇಸ್ರೋ ಸರ್ಕಾರಿ ನೇಮಕಾತಿ. ಇದು ಕೂಡ ನೇರ ನೇಮಕಾತಿಯಾಗಿದೆ. ಬೆಂಗಳೂರಿನಲ್ಲೇ ಹುದ್ದೆಗಳು ಖಾಲಿ ಇದೆ. ವೇತನ 1,75,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುವಂತಹ ಜಾಬ್ ಇದಾಗಿದೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 52 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಇಸ್ರೋ NSIL ಅಂತ ಹೇಳಿ ಲಿಂಕ್ನ ಕೊಟ್ಟಿದ್ದೀವಿ. 31 ಜನವರಿ 2026ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ CDAC ಅಂತ ಹೇಳಿ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಹುದ್ದೆಗೂ ಕೂಡ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ಇದು ಕೂಡ ಸರ್ಕಾರಿ ನೇಮಕಾತಿಯಾಗಿದೆ. ತಿಂಗಳಿಗೆ 7 ಲಕ್ಷ ರೂಪಾಯಿ ತನಕ ಸಂಬಳ ಸಿಗುವಂತಹ ಜಾಬ್ ಇದಾಗಿದೆ. ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 50 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ CDAC ಅಂತ ಹೇಳಿ ಕೊಟ್ಟಿದ್ದೀವಿ. 31 ಜನವರಿ 2026ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ಇವಾಗ ಲಿಂಕ್ನ ಹೇಗೆ ಕೊಟ್ಟಿರ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಯೂಟ್ಯೂಬ್ ವಿಡಿಯೋ ಇರುತ್ತಲ್ಲ, ಇದು ನಮ್ಮ ಯೂಟ್ಯೂಬ್ ವಿಡಿಯೋ. ಇದರ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ 1 ಅಥವಾ 2 ಡಿಸ್ಕ್ರಿಪ್ಷನ್ ಲಿಂಕ್ ಕಾಣ್ತಾ ಇರ್ಬೋದು. ಇಲ್ಲಿ ಮೋರ್ ಅಂತ ಇದೆಯಲ್ಲ, ಮೋರ್ ಅಥವಾ ರೀಡ್ ಮೋರ್ ಅಂತ ತೋರಿಸುತ್ತೆ. ಅದನ್ನ ಕ್ಲಿಕ್ ಮಾಡಿ. ಎಲ್ಲ ಜಾಬ್ ಲಿಂಕು ಕೂಡ ಓಪನ್ ಆಗುತ್ತೆ. ಇದು ಲಾಸ್ಟ್ ವಾರದ್ದು. ಇದೇ ರೀತಿ ಕೂಡ ಈ ವಾರ ಕೂಡ ಇರುತ್ತೆ. ಗೊತ್ತಾಯ್ತಲ್ವಾ? ಈ ರೀತಿ ಜಾಬ್ ಲಿಂಕ್ಸ್ ಇರುತ್ತೆ. ನಿಮಗೆ ಯಾವ್ದು ಜಾಬ್ ಬೇಕೋ ಅದರ ಪಕ್ಕದಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಇದು ಡಿಸ್ಕ್ರಿಪ್ಷನ್ ಇಂದ. ಅದೇ ರೀತಿ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲೂ ಪಿನ್ ಮಾಡಿರ್ತೀವಿ ಮೊದಲನೇ ಕಮೆಂಟು, ಅಲ್ಲಿಂದ ಕೂಡ ತಿಳ್ಕೊಬಹುದು. ಇಲ್ಲೂ ಅಷ್ಟೇ ನೀವು ಕನ್ಫ್ಯೂಸ್ ಆಗ್ಬೋದು, ಏನು 1 ಅಥವಾ 2 ಲಿಂಕ್ ಇದೆ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ರೀಡ್ ಮೋರ್ ಅಂತಿದೆಯಲ್ಲ, ಇದನ್ನ ಕೂಡ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ರೀಡ್ ಮೋರ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಜಾಬ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಅದನ್ನ ನೀವು ಅಪ್ಲೈ ಮಾಡ್ಬೋದು. ಮೊದಲನೇ ಜಾಬ್ ಲಿಂಕು ಇದು ನಮ್ಮ ವೆಬ್ಸೈಟ್ನ ಲಿಂಕು, prgovernmentjobs.com ಅಂತ ಹೇಳಿ. ಇಲ್ಲಿಂದಾನೇ ನಿಮಗೆ ಪ್ರತಿದಿನ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡೋದು. ಅಲ್ಲಿಂದ ಕ್ಲಿಕ್ ಮಾಡ್ಬೋದು. ಅಥವಾ ಬೇರೆ ಬೇರೆ ಲಿಂಕ್ ಜಾಬ್ ಡೀಟೇಲ್ಸ್ ತಿಳಿಸ್ಕೊಟ್ವಲ್ಲ ಈ ವಿಡಿಯೋದಲ್ಲಿ, ಅದರ ಲಿಂಕ್ ಬೇಕು ಅಂದರೆ ಇಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ ಈ ಥರ. ಅದರ ಪಕ್ಕದಲ್ಲೇ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೋಬಹುದು, ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು, ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ತಿಳ್ಕೊಬಹುದು. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.